ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನ ಹೊತ್ತಿರುವ ದರ್ಶನ್ ಪವಿತ್ರಗೌಡ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭವಾಗಿದೆ. ಜಡ್ಜ್ ಮುಂದೆ ರೇಣುಕಾಸ್ವಾಮಿಯ ಪೋಷಕರು ಈಗ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭ ಆಗಿದೆ. ಇಷ್ಟು ದಿವಸ ಟ್ರಯಲ್ಲು, ಇನ್ನು ಮುಂದೆ ರಿಯಲ್ಲು. ಜಡ್ಜ್ ಮುಂದೆ ಸಾಕ್ಷಿಯನ್ನ ರೇಣುಕಾಸ್ವಾಮಿ ಪೋಷಕರು ಹೇಳ್ತಾ ಇದ್ದಾರೆ. ಒಂದು ಕಡೆ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭ ಆಗಿರುವ ಬೆನ್ನಲ್ಲೇ ದರ್ಶನ್ ಅಂಡ್ ಗ್ಯಾಂಗಿಗೆ ನಿಜಕ್ಕೂ ಢವಢವ ಶುರುವಾಗಿದೆ. ರೇಣುಕಾಸ್ವಾಮಿ ಪೋಷಕರು ಈಗ ಜಡ್ಜ್ ಮುಂದೆ ಸಾಕ್ಷಿ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಪ್ರಮುಖ ಆರೋಪಿ ದರ್ಶನ್ ಮತ್ತೆ ಪವಿತ್ರಗೌಡ, A1 ಪವಿತ್ರಗೌಡ, A2 ದರ್ಶನ್. ಕೋರ್ಟ್ ಹಾಲ್ನಿಂದ ಎಲ್ಲರನ್ನೂ ಕೂಡ ಜಡ್ಜ್ ಹೊರಗೆ ಕಳಿಸಿದ್ರು. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪೋಷಕರು ಹಾಜರಾಗಿದ್ದಾರೆ, ಸಾಕ್ಷಿ ಹೇಳ್ತಾ ಇದ್ದಾರೆ. ಕಟಕಟೆಯಲ್ಲಿ ನಿಂತು ಕೊಲೆ ಬಗ್ಗೆ ಹೆತ್ತವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಹೇಳಿಕೆಯ ವಿಡಿಯೋವನ್ನು ಕೋರ್ಟ್ ಈಗ ದಾಖಲೆ ಮಾಡಿಕೊಳ್ಳಿಕ್ಕೂ ನಿರ್ಧಾರ ಮಾಡಿದೆ. ಕೊಲೆ ಆರೋಪಿಗಳ ವಿರುದ್ಧ ಪೋಷಕರಿಂದಲೇ ಮೊದಲು ಸಾಕ್ಷಿ ಹೇಳಿಕೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ SPP ಪ್ರಸನ್ನ ಕುಮಾರ್ ಸಾಕಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದು ಕಡೆ ಈಗ ಸಾಕ್ಷ್ಯ ವಿಚಾರಣೆ ಇವತ್ತಿಂದ ಪ್ರಾರಂಭ ಆಗಬೇಕು ಅಂದರೆ ಅದಕ್ಕೆ ಏನೇನೆಲ್ಲ ಒಂದಿಷ್ಟು ಸಾಕ್ಷಿಗಳು ಬೇಕು ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಮುಖ ಸಾಕ್ಷಿಗಳು ರೇಣುಕಾಸ್ವಾಮಿಯವರ ತಂದೆ ತಾಯಿ. ಯಾಕಂದರೆ ಒಂದು ಕಡೆ ಮಗನನ್ನು ಕಳ್ಕೊಂಡಿರುವಂತಹ ನೋವು, ದುಃಖ, ಅದ್ರ ಜೊತೆಗೆ ಅವರಿಗೆಲ್ಲರೂ ಈ ಡೀಟೇಲ್ಸ್ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಅವರ ತಂದೆ ತಾಯಿ ಜೊತೆಗೆ ಅವರ ಪತ್ನಿ, ಇಷ್ಟೂ ಜನರಿಂದನೂ ಕೂಡ ಮಾಹಿತಿಯನ್ನು ಜಡ್ಜ್ ಈಗ ಪಡ್ಕೊಳ್ತಾರೆ. ಆಲ್ರೆಡಿ ಈಗ ಅವರು ಕೋರ್ಟ್ ಕಟಕಟೆಯಲ್ಲಿ ನಿಂತು ಹೆತ್ತ ಮಗನ ಕಳ್ಕೊಂಡಿರುವಂತಹ ನೋವು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿಕೆ ಕೊಡ್ತಾರಲ್ಲ ಅವೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದು ಯಾವುದೇ ಜಡ್ಜ್ ಮುಂದೆ ಹೇಳುವಂತಹ ಹೇಳಿಕೆಗಳನ್ನು ಸಹಜವಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಹೋಗ್ತದೆ. ಒಂದು ಕಡೆ ಈಗ ಕೇಸ್ ಟ್ರಯಲ್ ಆರಂಭವಾಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಇಂದಿನಿಂದ ನಿಜವಾದ ಎದೆ ಬಡಿತ ಜೋರಾಗ್ತಾ ಹೋಗ್ತದೆ. ಇಷ್ಟು ದಿವಸ ಹೆಂಗೋ ಬಚಾವ್ ಆಗ್ಬೋದು ಅಂತ ಒಂದು ಕಡೆ ಇದ್ರೂ ಅನಿಸುತ್ತೆ. ಆದರೆ ಇನ್ನು ಟ್ರಯಲ್ ಶುರುವಾಗುತ್ತೆ. ಯಾಕೆ ಡವಡವ ಜಾಸ್ತಿ ಆಗುತ್ತೆ ಅಂದರೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. 272 ಸಾಕ್ಷಿಗಳು ಇವಾಗ ಕಲೆಕ್ಟ್ ಮಾಡಿದ್ದಾರೆ ಮತ್ತು ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವೂ ರೆಕಾರ್ಡ್ ಆಗಿದೆ. ಹಾಗಾಗಿ SPP ಪ್ರಸನ್ನ ಕುಮಾರ್, ಸರ್ಕಾರದ ಪರವಾಗಿರುವಂಥ ವಕೀಲರು ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ACP ಚಂದನ್ ಒಂದು ಕಡೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಈಗ ಟ್ರಯಲ್ ಈಗ ಶುರು ಮಾಡಿದ್ದಾರೆ. ಈಗ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ಈಗ ಪ್ರಾರಂಭ ಆಗಿದೆ. ಬಹಳ ಮುಖ್ಯವಾಗಿ A1 ಪವಿತ್ರಗೌಡ, A2 ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳಿಗೆ ಟ್ರಯಲ್ ಆರಂಭ ಆಗಿದೆ. 17 ಆರೋಪಿಗಳು. ಕೆಲವರಿಗೆ ಅದರಲ್ಲಿ ಜಾಮೀನು ಸಿಕ್ಕಿರ್ಬೋದು, ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಕೆಲವರು ಇರ್ಬೋದು. ಆದರೆ ಪ್ರಮುಖ ಆರೋಪಿಗಳು ಎಲ್ಲರೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ. ಅದರಲ್ಲಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಕೆಲವೊಂದಿಷ್ಟು ಆರೋಪಿಗಳು ಈಗ ಜೈಲಲ್ಲಿದ್ದಾರೆ. ಆದರೆ ಟ್ರಯಲ್ ಮಾತ್ರ 17 ಆರೋಪಿಗಳಿಗೂ ಕೂಡ ಟ್ರಯಲ್ ಆಗ್ತದೆ. ಈಗ ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಅಂದ್ಕೊಂಡೆ ಅವ್ರ ಕೇಸ್ ಖುಲಾಸೆ ಆಗಿಲ್ಲ. ಷರತ್ತುಬದ್ಧ ಜಾಮೀನು ಕೊಟ್ಟಿರೋದ್ರಿಂದ ಒಟ್ಟು 17 ಆರೋಪಿಗಳಿಗೂ ಕೂಡ ಟ್ರಯಲ್ ಆಗ್ತದೆ. ಅದರ ಸತ್ಯಾಂಶ ಒಂದು ಕಡೆ ಗೊತ್ತಾಗಬೇಕು ಜನಗಳಿಗೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಬಹಳ ಪ್ರಮುಖ ಸಾಕ್ಷಿ ಅಂದರೆ ರೇಣುಕಾಸ್ವಾಮಿಯವರ ತಂದೆ ಮತ್ತು ತಾಯಿ, ಜೊತೆಗೆ ಅವರ ಪತ್ನಿ. ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಅವರ ತಂದೆ, ಅದರ ಜೊತೆಗೆ ಅವರ ಪತ್ನಿ, ಅವರ ಸೊಸೆ ಇದ್ದಾರೆ, ಅವರ ಹೆಂಡತಿ ಇದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿಯ ಪೋಷಕರು ಈಗ ಹಾಜರಾಗಿದ್ದಾರೆ. ಏನೇನು ನಡೀತು ಇನ್ಸಿಡೆಂಟು ಎಲ್ಲವನ್ನೂ ಕೂಡ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಟ್ರಯಲ್ಗಳಂದರೆ ಸಾಕ್ಷಿಗಳನ್ನು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಚಿತ್ರದುರ್ಗದಿಂದ ಸಿನಿಮೀಯ ಶೈಲಿಯಲ್ಲಿ ರೇಣುಕಾಸ್ವಾಮಿಯನ್ನು ಇವರು ಕರ್ಕೊಂಡು ಬಂದಿರೋದು, ಕಿಡ್ನ್ಯಾಪ್ ಮಾಡಿರೋದು, ಅದರಿಂದ ನೇರವಾಗಿ ಅವರು ಶೆಡ್ಡಿಗೆ ಕರ್ಕೊಂಡು ಹೋಗಿರೋದು, ಅಲ್ಲ ಹಲ್ಲೆ ಮಾಡಿರೋದು, ಅದಾದಮೇಲೆ ಅವರಿಗೆ ಚಿತ್ರಹಿಂಸೆ ಕೊಟ್ಟಿರುವಂಥದ್ದು ಅವೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅವೆಲ್ಲ ದಾಖಲೆಗಳನ್ನು ಕೂಡ ಸಾಕ್ಷಿಗಳನ್ನು ಈಗ ಪೊಲೀಸ್ನವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆ ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲಸಗಾರರಿಂದನೂ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಒಂದಿಷ್ಟು ಮೊಬೈಲ್ ರಿಟ್ರೀವ್ ಕೂಡ ಮಾಡಿದರು. ಸಾಕಷ್ಟು FSLಗೂ ಕೂಡ ಕಳಿಸಿದ್ರು. ಅದರಿಂದನೂ ಕೂಡ ಸಾಕಷ್ಟು ಮಾಹಿತಿ ಬಂದಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರುವಂಥದ್ದು, ಆಮೇಲೆ ಸಾಕಷ್ಟು ವಿಕಾರವಾಗಿ ಅವರಿಗೆ ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಈ ಹಿಂದೆನೇ ಅದು
ನೀವು ಗಮನಿಸಿದ್ದೀರ, ಪವರ್ ಟಿವಿಯಲ್ಲಿ ಕೂಡ ಗಮನಿಸಿದ್ದೀರ. ಹಾಗಾಗಿ ಅದು ಜಡ್ಜ್ ಕೂಡ ಎಷ್ಟೊಂದು ಭಯಾನಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಜಡ್ಜ್ ಕೂಡ ಒಂದು ಕಡೆ ಬೆಚ್ಚಿಗೆ ಬಿದ್ದುಬಿಟ್ಟಿದ್ರು. ಕಟಕಟೆಯಲ್ಲಿ ನಿಂತು ಕೊಲೆ ಬಗ್ಗೆ ಹೆತ್ತವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಕೊಲೆ ಆರೋಪಿಗಳ ವಿರುದ್ಧ ಪೋಷಕರಿಂದಲೇ ಮೊದಲು ಸಾಕ್ಷಿ ಈಗ ಹೇಳಿಕೆಯನ್ನು ಪಡ್ಕೊಳ್ತಾ ಇದೆ ಕೋರ್ಟ್. ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೆಸಿರುವ ನ್ಯಾಯಾಧೀಶರು ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೆಸಿದ್ದಾರೆ. ಕೇಸ್ಗೆ ಸಂಬಂಧಪಡದವರನ್ನು ಈಗ ಜಡ್ಜ್ ಹೊರಗಡೆ ಕಳಿಸಿದ್ದಾರೆ. ಸಂಬಂಧಪಡದೇ ಇರೋರು ಇದೇನು ಮಾಡಲಿಲ್ಲ. ಆರೋಪಿಗಳ ಹಾಜರಾತಿಯನ್ನು ಈಗ ನ್ಯಾಯಾಧೀಶರು ಪಡಿತಾ ಇದ್ದಾರೆ. ಇವತ್ತು ಕೋರ್ಟ್ಗೆ ಇಬ್ಬರು ಆರೋಪಿಗಳು ಗೈರಾಗಿದ್ದಾರೆ. ಇನ್ನು ವಕೀಲರು ಆರೋಪಿಗಳನ್ನು ಬಿಟ್ಟು ಉಳಿದವ್ರನ್ನ ಈಗ ಜಡ್ಜ್ ಹೊರಗಡೆ ಕಳಿಸಿದ್ದಾರೆ. ಅಂದರೆ ಈ ಕೇಸಿಗೆ ಸಂಬಂಧಪಡದೇ ಇರೋರನ್ನ ಹೊರಗಡೆ ಕಳಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಹಾಜರು. ಸದ್ಯ ಈಗ 7 ಆರೋಪಿಗಳು ಪರಪ್ಪನಗರ ಜೈಲಲ್ಲಿದ್ದಾರೆ. ಕಟಕಟೆಯಲ್ಲಿ ನಿಂತು ಕೊಲೆ ಬಗ್ಗೆ ಹೆತ್ತವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಕೊಲೆ ಆರೋಪಿಗಳ ವಿರುದ್ಧ ಪೋಷಕರಿಂದಲೇ ಮೊದಲು ಸಾಕ್ಷಿಯನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ರೇಣುಕಾಸ್ವಾಮಿ ತಾಯಿಯ ಹೇಳಿಕೆ ಈಗ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಇನ್ ಕ್ಯಾಮ್ರಾ ಪ್ರಕ್ರಿಯೆಯನ್ನು ಜಡ್ಜ್ ನಡೆಸ್ತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಆನ್ ರೆಕಾರ್ಡ್ ಆಗ್ತಾ ಇದೆ. ಕೊಲೆ ಪ್ರಕರಣ ಸಂಬಂಧ ಮಹತ್ವದ ಹೇಳಿಕೆ ಈಗ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಈಗ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ದಾಖಲಾಗ್ತಾ ಇದೆ. ಮೊದಲಿಗೆ ರೇಣುಕಾಸ್ವಾಮಿ ತಾಯಿಯ ಹೇಳಿಕೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮ್ರಾ ಪ್ರಕ್ರಿಯೆ ಒಂದು ಕಡೆ ಜಡ್ಜ್ ನಡೆಸ್ತಾ ಇದ್ದಾರೆ. ಎಲ್ಲವೂ ಆನ್ ರೆಕಾರ್ಡ್ ಆಗ್ತಾ ಇದೆ. ಕೊಲೆ ಪ್ರಕರಣದ ಸಂಬಂಧ ಮಹತ್ವದ ಹೇಳಿಕೆಯನ್ನು ಈಗ ಜಡ್ಜ್ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ರತ್ನಪ್ರಭಾ ಸ್ಟೇಟ್ಮೆಂಟು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಈ ಕೇಸಿಗೆ ಪ್ರಮುಖ ಸಾಕ್ಷಿಗಳಂದ್ರೇ ರೇಣುಕಾಸ್ವಾಮಿಯ ಹೆತ್ತವರು. ಒಂದು ಕಡೆ ಆಕ್ರಂದನ ಇದೆ, ನೋವಿದೆ, ಮಗನ ಕಳ್ಕೊಂಡಿರುವಂತಹ ಸಂಕಟ ಇದೆ. ಆದರೂ ಕೂಡ ನ್ಯಾಯ ಯಾವತ್ತೂ ಸೋಲಬಾರ್ದು. ಇದನ್ನು ಸಾಕಷ್ಟು ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿ ಹೇಳ್ತಾ ಇದ್ರು, ನ್ಯಾಯ ಯಾವತ್ತೂ ಸೋಲಬಾರ್ದು, ಒಂದಲ್ಲ ಒಂದು ದಿವಸ ನ್ಯಾಯಕ್ಕೆ ಬೆಲೆ ಬಂದೇ ಬರುತ್ತೆ ಅಂತ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈಗ ಅವರ ತಾಯಿಯ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಇನ್ ಕ್ಯಾಮ್ರಾ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅವರ ತಂದೆಯಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ, ಈ ಕೊಲೆ ಕೇಸಿಗೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಎಲ್ಲರಿಂದನೂ ಕೂಡ ಜಡ್ಜ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅಂದರೆ ಅದೇ ಈಗ ಸಾಕ್ಷ್ಯ ವಿಚಾರಣೆ ಇವತ್ತಿನಿಂದ ಈಗೇನು ಪ್ರಾರಂಭ ಆಗಿದೆಯಲ್ಲ 57ನೇ CCH ಕೋರ್ಟ್ನಲ್ಲಿ ಪ್ರಮುಖ ವಿಟ್ನೆಸ್ಗಳು ಏನು ಯಾರ್ಯಾರ್ದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅವರು ಪರೋಕ್ಷವಾಗಿರಲಿ ಪ್ರತ್ಯಕ್ಷವಾಗಿರಲಿ ಎಲ್ಲರ ಮಾಹಿತಿಯನ್ನು ಕೂಡ ಕೋರ್ಟ್ ಪಡ್ಕೊಳ್ತಾ ಹೋಗ್ತದೆ.